ಯಾಕೆ ನೀವು ವೇಣು ಮೋಟಾರ್ಸ್ ನೇ ಚೂಸ್ ಮಾಡ್ತೀವಿ? ತುಂಬಾ ಜನ ಕೇಳ್ತಾ ಇದ್ರಿ, ನಾನು ಬಾಡಿನ ತುತ್ಕೆನಲ್ಲಿ ಹೊಡೆದಾಗ ಸೊ ಬಾಡಿ ಇಂಪಾರ್ಟೆಂಟ್ ಅಲ್ಲ, ಬ್ಯಾಟ್ರಿ ಇಂಪಾರ್ಟೆಂಟ್, ಬ್ಯಾಟ್ರಿ ಬಗ್ಗೆ ಹೇಳಿ ಅಂತ. ಸೊ ನೋಡಿ, ಇದೇನೆ ಬ್ಯಾಟ್ರಿ, ಗ್ರಫೈನ್ ಜೆಲ್ ಬ್ಯಾಟ್ರಿ ಯೂಸ್ ಮಾಡಿರ್ತಾರೆ. ಇದು ಬರ್ನಿಂಗ್ ಆಗೋದು ಏನು ಚಾನ್ಸೇ ಇರಲ್ಲ, 0% ಚಾನ್ಸ್. ಕೀಲೆಸ್ ಎಂಟ್ರಿನೂ ಇರುತ್ತೆ. ಕೀಲೆಸ್ ಎಂಟ್ರಿ ಅಂದ್ರೆ ಹಿಂಗ್ ಮಾಡಿದ್ರೆ ಸೆಂಟರ್ ಬಟನ್ 2 ಸತಿ ಪ್ರೆಸ್ ಮಾಡಿದ್ರೆ ಗಾಡಿ ಆನ್ ಆಗ್ಬಿಡುತ್ತೆ. ಈ ರಿಮೋಟ್ ಹಾಕೊಂಡು ಜಸ್ಟ್ ಆನ್ ಮಾಡ್ಕೊಂಡು ಜೇಬಲ್ಲಿ ಇಟ್ಕೊಂಡ್ರು ಗಾಡಿ ಓಡುತ್ತೆ. ಬಡವರಾದರೇನು ಬದುಕು ಹಾಲು ಜೇನು ಮಾಡಿದರು ಕೂಲಿ. ಈ ಮೊಬೈಲ್ ಕನೆಕ್ಟ್ ಮಾಡಿ ಸಾಂಗ್ಸ್ ಪ್ಲೇ ಮಾಡ್ಕೋಬಹುದು. ಹಂಸ ನಡೆಯೋಳ ಎದೆಗೆ ಇಳಿದೋಳ ಜೀವ ಛೈ ಎಂದಿದೆ ಬೇರೆ ದಾರಿನ. ಹಾಯ್, ನಮಸ್ಕಾರ. ನಾನು ನಿಮ್ಮ ಸುಕೃತ ವಾಗ್ಲೆ. ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಪಬ್ಲಿಕ್ ಚಾಯ್ಸ್ ಕನ್ನಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಎಲ್ಲ ನ್ಯೂ ಕಮರ್ಸ್ಗೂ ಎಂಕರೇಜ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಆನ್ಸರ್ ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೋಡಿ, ಇವಾಗ ನಾನು ವೇಣು ಮೋಟಾರ್ಸ್ ಬಗ್ಗೆ ತುಂಬಾ ವಿಡಿಯೋಗಳನ್ನ ಮಾಡಿದೀನಿ. ನೀವು ಎಲ್ಲಾ ಕಡೆ ಆಲ್ಮೋಸ್ಟ್ ಸಿಗ್ತಾ ಇದೆ, ಎಲ್ಲಾ ಕಡೆ ಬ್ರಾಂಚಸ್ ಓಪನ್ ಆಗ್ತಾ ಇದೆ, ಅಂದ್ರೆ ಮೀನ್ಸ್ ಶೋರೂಮ್ ಓಪನ್ ಆಗ್ತಾ ಇದೆ. ಇವರ ಉದ್ದೇಶ ಮನೆಗೂ ವೇಣು ಮೋಟಾರ್ಸ್ ತಲುಪುವಂತ ಉದ್ದೇಶ ಇದೆ. ಸೊ ಬನ್ನಿ, ಇವಾಗ ಆಲ್ರೆಡಿ ಬೆಂಗಳೂರಿನಲ್ಲಿ 2 ಬ್ರಾಂಚ್ ಆಯ್ತು, ಮತ್ತೆ ಇನ್ನೊಂದು ಬ್ರಾಂಚ್ ಓಪನ್ ಆಗ್ತಿದೆ, ಅದು JC ರೋಡ್ ಅಲ್ಲಿ. ಸೊ ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಯಾಕೆ ವೇಣು ಮೋಟಾರ್ಸ್ ನೇ ಡೀಲರ್ಶಿಪ್ ತಗೊಂಡ್ರು, ಅವ್ರ ಉದ್ದೇಶ ಏನು, ಎಲ್ಲವನ್ನು ತಿಳ್ಕೊಳ್ಳೋಣ. ಸೊ ಬನ್ನಿ. ಸರ್ ನಮಸ್ತೆ. ಆಕ್ಚುಲಿ ಫೈನಲಿ ಒಂದು ಕಡಿಮೆ ಬಜೆಟ್ ಅಲ್ಲಿ ಮಾರುವಂತ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ನ ತಗೊಂಡಿದ್ದೀರಾ. ಹೌದು. ಯಾಕೆ ನೀವು ವೇಣು ಮೋಟಾರ್ಸ್ ನೇ ಚೂಸ್ ಮಾಡ್ಕೊಂಡ್ರಿ? ಮೀನ್ಸ್ ನೀವು ಮುಂಚೆ ಏನಾದ್ರು ಬಿಸ್ನೆಸ್ ಮಾಡ್ತಾ ಇದ್ರಾ, ಎಲೆಕ್ಟ್ರಿಕ್ ವೆಹಿಕಲ್ ಅಥವಾ ಮಾಮೂಲಿ ಪೆಟ್ರೋಲ್ ವೆಹಿಕಲ್ ಸೇಲ್ ಮಾಡ್ತಾ ಇದ್ರಾ? ಇಲ್ಲ ಸರ್, ನಾವು ಎಲೆಕ್ಟ್ರಿಕ್ ಬೈಕ್ ತಗೊಳ್ಳೋಣ ಅಂತ ನಮ್ಮ ಮನಸ್ಸಲ್ಲಿ ಇತ್ತು, ನಮ್ಮ ಡ್ಯಾಡಿಗೂ ನಂದು. ನಾವು ಹೋಗಿ ಎಲ್ಲ ನೋಡಿ ಆಮೇಲೆ ವೇಣು ಮೋಟಾರ್ಸ್ ಸ್ಕೂಟರ್ ಚೆನ್ನಾಗಿ ಇಷ್ಟ ಆಯ್ತು. ಸರಿ, ಹೋಗಿ ತಗೊಳ್ಳೋಣ ಅಂತ ತಗೊಂಡ್ವಿ, ಯೂಸ್ ಮಾಡಿದ್ವಿ. ಅದು ಫೀಡ್ಬ್ಯಾಕು ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ ಪ್ರಾಡಕ್ಟ್ಸು. ಅದಕ್ಕೆ ನಾವು ಡೀಲರ್ಶಿಪ್ ತಗೊಂಡು ನಾವೇ ಸ್ವಂತ ಬಿಸ್ನೆಸ್ ಮಾಡೋಣ ಅಂತ ಪ್ಲಾನ್ ಮಾಡಿ ಇದು ಶೋರೂಮ್ ಓಪನ್ ಮಾಡಿದ್ವಿ. ಓಕೆ, ಅಂದ್ರೆ ನೀವು ಗ್ರಾಹಕರಿಂದ ಡೀಲರ್ ಆದ್ರಿ? ಹೌದು ಸರ್. ಅಂದ್ರೆ ನೀವು ಫಸ್ಟ್ ಗ್ರಾಹಕರಾಗಿದ್ರಿ, ಅದು ಓಡಿಸಿದ್ರಿ, ಎಕ್ಸ್ಪೀರಿಯನ್ಸ್ ತಗೊಂಡ್ರಿ. ಸೊ ಚೆನ್ನಾಗಿದೆ, ಇದನ್ನ ಯಾಕೆ ನಾನು ಬೇರೆಯವ್ರಿಗೆ ಮಾರಬಾರ್ದು ಹೌದು ಅನ್ನೋ ಒಂದು ಚೆನ್ನಾಗಿರೋದು ಪ್ರಾಡಕ್ಟ್ ಬೇರೆಯವರು ಮಾರ್ಬೋದು ಅಂತ ನಾವು ಬಿಸ್ನೆಸ್ ಅಲ್ಲಿ ಬಂದಿದ್ದೀವಿ. ಸರ್, ನೀವು ವೇಣು ಮೋಟಾರ್ಸ್ ಗಾಡಿ ತಂಡರ್ ಓಡಿಸಿದ್ರ? ಹೌದು. ಎಷ್ಟು ದಿನ ಓಡಿಸಿದ್ರಿ? 3 months ಓಡಿಸಿದೀವಿ. 3 months ಓಡಿಸಿದ್ರಿ. ಸೊ ಹೆಂಗ್ ಅನಿಸ್ತು ಸರ್? ಈಗ ಮಾರ್ಕೆಟ್ ತುಂಬಾ ಗಾಡಿಗಳಿದೆ, ಅದರಲ್ಲಿ ಇದು ಒಂದು ಎಲೆಕ್ಟ್ರಿಕ್ ವೆಹಿಕಲ್. ಸೊ ಹೆಂಗ್ ಅನಿಸ್ತು ನಿಮ್ಗೆ? ಯಾಕೆ ಇದನ್ನ ಡೀಲರ್ಶಿಪ್ ತಗೋಬೇಕು ಅಂತ ಅನಿಸ್ತು? ಇದು ಈಸಿ ಟು ಯೂಸ್, ಈಸಿ ಚಾರ್ಜ್ ಮಾಡ್ಬೋದು. ಆಮೇಲೆ ರಿಜಿಸ್ಟ್ರೇಷನ್ ಇಲ್ಲ, ಲೈಸೆನ್ಸು ಬೇಕಾಗಿಲ್ಲ. ಆರಾಮಾಗಿ ಲೇಡೀಸು ಇರ್ತಾರೆ, ಜೆಂಟ್ಸ್ ಇರ್ತಾರೆ, ಮಕ್ಳಿಗೆ ಕರ್ಕೊಂಡು ಬರಬೇಕು, ಬಿಡಬೇಕು, ಇಲ್ಲ ಎಲ್ಲಾದ್ರೂ ಹೋಗ್ಬೇಕು, ಆರಾಮಾಗಿ ಹೋಗ್ಬೋದು, ಯಾರು ಬೇಕಾದ್ರೂ. ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ ಏನು. ಅದಕ್ಕೆ ನಾವು ತುಂಬ ಇಷ್ಟ ಆಯಿತು ಬೈಕ್. ಇದು ಬಂದು ನಮ್ಮದು ಥಂಡರ್ ವೆಹಿಕಲ್ಲು. ಇದರಲ್ಲಿ 3 ವೇರಿಯಂಟ್ ಬರುತ್ತೆ. 55 ಕಿಲೋಮೀಟರ್ಸ್, 65 ಕಿಲೋಮೀಟರ್ಸ್, 90 ಕಿಲೋಮೀಟರ್ಸ್ ರೇಂಜ್ವರೆಗೂ ಬರುತ್ತೆ. ಆಮೇಲೆ ಇದರಲ್ಲಿ ಬ್ಲೂಟೂತ್ ಆಪ್ಷನ್ನು ಸಿಗುತ್ತೆ. ಈ ಮೊಬೈಲ್ ಕನೆಕ್ಟ್ ಮಾಡಿ ಸಾಂಗ್ಸು ಪ್ಲೇ ಮಾಡ್ಕೋಬೋದು. ರಿವರ್ಸ್ ಗೇರ್ ಆಪ್ಷನ್ನು ಬರುತ್ತೆ. ಆಮೇಲೆ ಕ್ರೂಸ್ ಮೋಡ್ ಅಂತ ಬರುತ್ತೆ. ಆಮೇಲೆ USB ಚಾರ್ಜರ್ ಇರುತ್ತೆ. ಮೊಬೈಲ್ ಪಾಕೆಟು ಇದೆ, ಆರಾಮಾಗಿ ಮೊಬೈಲ್ ಇಟ್ಕೋಬೋದು. ಮೋಡ್ಸು ಇರುತ್ತೆ, 1 2 3 ಮೋಡ್ಸ್ ಇರುತ್ತೆ, ಗೇರ್ ಥರ. ಕ್ರೂಸ್ ಕಂಟ್ರೋಲ್ ಮೋಡ್ ಸಿಗುತ್ತೆ, ಇಂಡಿಕೇಟರ್ ಸಿಗುತ್ತೆ, ಹೈ ಬೀಮ್, ಲೋ ಬೀಮ್ ಲೈಟ್ ಸಿಗುತ್ತೆ, ಹಾರನ್ ಸಿಗುತ್ತೆ. ಇದು ಹೆಡ್ಲೈಟ್ ಆನ್ ಆಫ್ ಸ್ವಿಚ್ ಸಿಗುತ್ತೆ. ಇದು ಪಾರ್ಕಿಂಗ್ ಮೋಡ್, ಎಕ್ಸಿಟ್ ಮಾಡಿ ಗಾಡಿ ರೆಡಿ ಮಾಡೋಕ್ಕೆ ಸ್ವಿಚ್ ಬರುತ್ತೆ. ಇದು 1 2 3 ಮೋಡ್ಸ್ ಬರುತ್ತೆ, ಡ್ರೈವಿಂಗ್ ಮೋಡ್ಸು. ಇದು ರಿವರ್ಸ್ ಗೇರ್ ಆಪ್ಷನ್ನು ಬರುತ್ತೆ. ಮೊಬೈಲು ಮತ್ತು ವ್ಯಾಲೆಟು ಇಟ್ಕೋಬೋದು. ಏನಾದರೂ ಇದು ಹೋಲ್ಡ್ ಮಾಡೋಕ್ಕೂ ಇದು 2 kg ವೇಟ್ಸು ತಡ್ಕೊಳ್ಳುತ್ತೆ. 2 kgವರೆಗೂ ಏನಾದರೂ ಹ್ಯಾಂಗಿಂಗ್ ಬ್ಯಾಗ್ ಯೂಸ್ ಮಾಡ್ಕೋಬೋದು. ಫುಡ್ ಬೋರ್ಡು, ಆಕ್ಸೆಸರೀಸ್ ಎಲ್ಲ ಬರುತ್ತೆ ಸೇರಿ, ಅದು ಎಕ್ಸ್ಟ್ರಾ ಆಗುತ್ತೆ. ಇದು ಡಿಕ್ಕಿ ಸ್ಪೇಸು ಚೆನ್ನಾಗಿದೆ, ಆರಾಮಾಗಿ ಹಾಫ್ ಹೆಲ್ಮೆಟ್ ಇಟ್ಕೋಬೋದು. ಆಮೇಲೆ ಇದರಲ್ಲಿ ಇನ್ನೊಂದು ಏನಂದರೆ MCBನೂ ಬರುತ್ತೆ. ಆರಾಮಾಗಿ ನೀವು ಯಾವಾಗ ಬೇಡ ಅಂದರೆ
ಆಫ್ ಮಾಡ್ಕೋಬಹುದು, ಆನ್ ಮಾಡ್ಕೋಬಹುದು. ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಅದೇ ಟ್ರಿಪ್ ಆಗಿಬಿಡುತ್ತೆ. ಅದು ಒಂದು ಸೇಫ್ಟಿ ಫೀಚರ್ ಚೆನ್ನಾಗಿದೆ. ಇದರಲ್ಲಿ ಬ್ಯಾಟ್ರಿ ಬರ್ನಿಂಗ್ ಆಗೋದು ಏನು ಚಾನ್ಸೇ ಇರಲ್ಲ, 0% ಚಾನ್ಸ್. ತುಂಬ ಚೆನ್ನಾಗಿದೆ ಗಾಡಿ, ಆರಾಮಾಗಿ ತಗೋಬಹುದು. ಕೀಲೆಸ್ ಎಂಟ್ರಿನೂ ಇರುತ್ತೆ. ಕೀಲೆಸ್ ಎಂಟ್ರಿ ಅಂದರೆ ಹಿಂಗೆ ಮಾಡಿದ್ರೆ ಸೆಂಟರ್ ಬಟನ್ 2 ಸತಿ ಪ್ರೆಸ್ ಮಾಡಿದ್ರೆ ಗಾಡಿ ಆನ್ ಆಗಿಬಿಡುತ್ತೆ. ಓಕೆ, ವೇಣು ಮೋಟರ್ಸ್ ಗಾಡಿಗಳಲ್ಲಿ ಫೀಚರ್ಸ್ ಏನು ಕಡಿಮೆ ಇಲ್ಲ. ಈಗ ನೋಡ್ತಾ ಇದ್ರಲ್ಲ, ಇದೇ ರಿಮೋಟ್ ಕೀ. ಸೊ ಇದು ನೀವು ವಿತ್ ರಿಮೋಟ್ ಬೇಕಾದ್ರೂ ಓಡಿಸ್ಬೋದು ಅಥವಾ ವಿತೌಟ್ ರಿಮೋಟ್ ಬೇಕಾದ್ರೂ ಓಡಿಸ್ಬೋದು. ಈ ರಿಮೋಟ್ ಹಾಕೊಂಡು ಜಸ್ಟ್ ಆನ್ ಮಾಡ್ಕೊಂಡು ಜೇಬಲ್ಲಿ ಇಟ್ಕೊಂಡ್ರು ಗಾಡಿ ಓಡುತ್ತೆ. ನೋಡಿ, ಈಗ ಗಾಡಿ ಇಲ್ಲಿಂದಾನೆ ಆನ್ ಮಾಡ್ತೀನಿ. ಜಸ್ಟ್ ಅನ್ಲಾಕ್ ಮಾಡಿ ನೋಡಿ, ಆನ್ ಆಯ್ತು. ಸೊ ವಿತ್ ಲೈಟ್ ಸಹ ಆನ್ ಆಯ್ತು. ಅಂದ್ರೆ ತುಂಬಾ ಗಾಡಿಗಳಿದ್ರೆ ಅದ್ರ ಮಧ್ಯೆ ನಮ್ಮ ಗಾಡಿ ಯಾವ್ದು ಅಂತ ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ಇವಾಗ ಜಸ್ಟ್ ಪಾರ್ಕಿಂಗ್ ಮೋಡಲ್ ಇದೆ. ಪಾರ್ಕಿಂಗ್ ಮಾಡಲ್ಲ, ಇದನ್ನ ಚೇಂಜ್ ಮಾಡ್ಕೊಂಡು ನೋಡಿ, ಈಗ ರೈಡ್ ರೆಡಿ. ಇವಾಗ ಗಾಡಿ ನಾವು ಮೂವ್ ಆದ್ರೆ ಮೂವ್ ಆಗುತ್ತೆ. ಸೊ ನನ್ನ ಕೀ ಇಲ್ಲೇ ನನ್ನ ಕೈಯಲ್ಲೇ ಇದೆ. ಇದನ್ನ ಬೇಕಾದ್ರೆ ನಾನು ಹಾಗೆ ಇಟ್ಕೋಬಹುದು. ಇದು ಬಂದು ವೇಣು ಮೋಟರ್ಸ್ ಥಂಡರ್ ಬೈಕ್. ಇದರಲ್ಲಿ ನಿಮಗೆ 4 ಕಲರ್ ಆಪ್ಷನ್ ಸಿಗುತ್ತೆ. ಇದು ಬ್ಲೂ, ರೆಡ್, ಸಿಲ್ವರ್ ಮತ್ತೆ ಗ್ರೀನ್ ಕಲರ್ ಸಿಗುತ್ತೆ. ಇದರಲ್ಲಿ ಬಿಲ್ಡ್ ಕ್ವಾಲಿಟಿನೂ ಚೆನ್ನಾಗಿದೆ. ರೇಟ್ ಕಮ್ಮಿ ಅಂತ ಬಾಡಿ ಕ್ವಾಲಿಟಿ ಅದರಲ್ಲಿ ಏನಾದರೂ ಇರಲಿ, ಕ್ವಾಲಿಟಿನಲ್ಲಿ ಕಾಂಪ್ರಮೈಸೇ ಇಲ್ಲ. ಸೂಪರ್ ಆಗಿದೆ ಕ್ವಾಲಿಟಿ, ಆರಾಮಾಗಿ ತಗೊಂಡು ಓಡಿಸ್ಬೋದು. ಇದರಲ್ಲಿ ಸ್ಟೈಲಿಶು ಇದೆ. 2 ಕಲರ್ ಕಾಂಬಿನೇಷನ್ ಬರುತ್ತೆ, ಬ್ಲೂ ಕಲರ್ ಮತ್ತೆ ಬ್ಲ್ಯಾಕ್. 2 ಕಾಂಬಿನೇಷನ್ ಆದರೆ ತುಂಬ ಸೂಪರಾಗಿ ಕಾಣಿಸ್ತಾ ಇದೆ. ರೆಡ್ ಈ ಥರ ನೋಡಿ, ಬ್ಲ್ಯಾಕ್ ವಿತ್ ರೆಡ್. ಅದೇ ಥರ ಅದು ಸಿಲ್ವರು ಬ್ಲ್ಯಾಕ್. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಲುಕ್ ಚೆನ್ನಾಗಿದೆ, ಎಜ್ಜಿಂಗು ಚೆನ್ನಾಗಿದೆ, ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸರ್ವಿಸ್ ಸಂಬಂಧ ಏನಾದರೂ ಬರಲಿ ಪ್ರಾಬ್ಲಮ್ಸು, ನೀವು ಕಾಲ್ ಮಾಡ್ಬೋದು. ಕಾಲ್ ಬೈ ಚಾನ್ಸ್ ತಗೊಂಡಿಲ್ಲ, ಏನಾದರೂ ಬ್ಯುಸಿ ಇದ್ದರೆ ನೀವು ವಾಟ್ಸಪ್ಪು ಮಾಡ್ಬೋದು. 100% ಸರ್ವಿಸ್ ಸಿಗುತ್ತೆ. ನಿಮಗೆ ಏನಾದರೂ ಪಾರ್ಟ್ಸ್ ಬೇಕಾ ಅದು ಖಂಡಿತ ನಾನು ಅರೇಂಜ್ ಮಾಡಿ ತರಿಸಿ ಕೊಡ್ತೀನಿ ಬೇಕಂದರೆ. ಆಮೇಲೆ ನಮ್ಮ ಹತ್ರ ಬ್ಯಾಟ್ರೀಸ್ ಅವೈಲೇಬಲ್ ಇದೆ, ಗಾಡೀಸ್ ಅವೈಲೇಬಲ್ ಇದೆ. ನೀವು ಯಾವಾಗಾದರೂ ಬಂದು ಟೆಸ್ಟ್ ಡ್ರೈವ್ ಮಾಡಿ ಗಾಡಿ ಇಷ್ಟ ಆದರೆ ತಗೊಂಡು ಹೋಗ್ಬೋದು. ನಿಮ್ಮ ಜೊತೆಯಲ್ಲಿ ವೆಯ್ಟಿಂಗ್ ಪೀರಿಯಡ್ ಏನು ಇರಲ್ಲ. ಆನ್ ಸ್ಪಾಟ್ ನಿಮಗೆ 1 ಅವರ್ 1.5 ಅವರ್ ಆಗುತ್ತೆ ಗಾಡಿ ಫುಲ್ ರೆಡಿ ಮಾಡಿ ನಿಮಗೆ ಕೊಡೋಕ್ಕೆ. ಆರಾಮಾಗಿ ತೊಗೊಂಡು ಹೋಗ್ಬೋದು. ಇದು ಸುತ್ತಮುತ್ತ ಇರೋ ಜಾಗನಲ್ಲಿ ಇರೋರು ಬರ್ಬೋದು, ಇಲ್ಲ ದೂರದಿಂದನೂ ಬರ್ಬೋದು ಸರ್ವಿಸ್ಗೆ. ಎಲ್ಲರಿಗೂ ಸರ್ವಿಸ್ ಕೊಡ್ತೀವಿ. ಅದೇ ನಮ್ಮ ಫಸ್ಟ್ ಪ್ರಿಫರೆನ್ಸು, ಸರ್ವಿಸ್ ಚೆನ್ನಾಗಿ ಕೊಡಬೇಕು ಕಸ್ಟಮರ್ಗೆ ಅಂತ. ನಮ್ಮ ಏರಿಯಾ ಬಂದು ಶಿವಾಜಿನಗರ್ ಸುತ್ತಮುತ್ತ ಇದೆ, ಕಾಕ್ಸ್ ಟೌನ್ ಇದೆ. ಆ ಥರ ಸುತ್ತಮುತ್ತ JC ನಗರ್ ಮಧ್ಯಾಹ್ನಲ್ಲಿ ಇರೋದು. TV ಟವರು ಪನ್ವಳ್ಳ ಹತ್ರ ಮುಂಡಡಿ ಪಾಳ್ಯನಲ್ಲಿ JC ನಗರ್ ಚರ್ಚ್ ರೋಡಲ್ಲಿ ನಮ್ಮ ಶೋರೂಮ್ ಇರೋದು. ನೀವು ಆರಾಮಾಗಿ ಬಂದು ವಿಸಿಟ್ ಮಾಡ್ಬೋದು, ಟೆಸ್ಟ್ ಡ್ರೈವ್ ಮಾಡ್ಬೋದು. ನಿಮ್ಗೆ ಇಷ್ಟ ಆದರೆ ಗಾಡಿ ತಗೊಂಡು ಹೋಗ್ಬೋದು ಆರಾಮಾಗಿ. ಇದು ಬಂದು ಬ್ಯಾಟ್ರಿ ಚಾರ್ಜರು. ಇದರಲ್ಲಿ ಟ್ರಿಕಲ್ ಚಾರ್ಜ್ ಅಂತ ಬರುತ್ತೆ, ಸ್ಲೋ ಆಗಿ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಅದರಿಂದ ನಿಮಗೆ ಬ್ಯಾಟ್ರಿ ಲೈಫ್ ಸೂಪರ್ ಆಗಿ ಬರುತ್ತೆ, ಒಳ್ಳೆ ಲೈಫ್ ಸಿಗುತ್ತೆ ಬ್ಯಾಟ್ರಿ. ಆಮೇಲೆ ಫಾಸ್ಟ್ ಚಾರ್ಜಿಂಗ್ ಆಗಬೇಕು ಅಂತ ಸ್ವಲ್ಪ ಜನ ಕೇಳ್ತಾರೆ. ಅದರಲ್ಲಿ ಏನಾಗುತ್ತೆ ಅಂದರೆ, ನೀವು ಫಾಸ್ಟ್ ಬ್ಯಾಟ್ರಿಂಗ್ ಚಾರ್ಜ್ ಮಾಡಿದ್ರೆ ಬ್ಯಾಟ್ರಿ ಲೈಫ್ ಕಡಿಮೆ ಆಗಿಬಿಡುತ್ತೆ, ನಿಮಗೆ ಬಾಳಿಕೆ ಕಮ್ಮಿ ಬರುತ್ತೆ. ಅದಕ್ಕಿಂತ ಇದೇ ಬೆಸ್ಟ್ ಚಾರ್ಜರ್. ಟ್ರಿಕಲ್ ಅಂದರೆ ಸ್ಲೋ ಆಗಿ ಚಾರ್ಜ್ ಆಗುತ್ತೆ, ಬ್ಯಾಟ್ರಿ ಲೈಫ್ ಚೆನ್ನಾಗಿರುತ್ತೆ ನಿಮಗೆ. ಎಷ್ಟು ಅವರ್ ಬೇಕು ಸರ್ ಫುಲ್ ಗಾಡಿ ಚಾರ್ಜ್ ಆಗಕ್ಕೆ? ಇದು ಟ್ರಿಕಲ್ ಚಾರ್ಜಿಂಗ್ ಅಲ್ಲಿ ನಿಮಗೆ 7 to 8 ಅವರ್ಸ್ ಬೇಕು, 0 to 100% ಆಗಕ್ಕೆ. ತುಂಬಾ ಜನ ಕೇಳ್ತಾ ಇದ್ರಿ, ನಾನು ಬಾಡಿನ ಗಟ್ಟಿನಲ್ಲಿ ಸುತ್ತಿಗೆನಲ್ಲಿ ಹೊಡೆದಾಗ ಸೊ ಬಾಡಿ ಇಂಪಾರ್ಟೆಂಟ್ ಅಲ್ಲ, ಬ್ಯಾಟ್ರಿ ಇಂಪಾರ್ಟೆಂಟ್, ಬ್ಯಾಟ್ರಿ ಬಗ್ಗೆ ಹೇಳಿ ಅಂತ. ಸೊ ನೋಡಿ, ಇದೇನೆ ಬ್ಯಾಟ್ರಿ ಗ್ರಫೈನ್ ಜೆಲ್ ಬ್ಯಾಟ್ರಿ ಯೂಸ್ ಮಾಡಿರ್ತಾರೆ. ಇದು ನಿಮಗೆ ಎಷ್ಟು ವರ್ಷ ವಾರಂಟಿ ಬರುತ್ತೆ ಅಂದ್ರೆ 1 ವರ್ಷ ವಾರಂಟಿ ಕೊಡ್ತಾರೆ. ಆದ್ರೆ ನಿಮಗೆ ಇದು ಒಂದು 3 years ಲೈಫ್ ಬರುತ್ತಂತೆ, ಮೋರ್ ದೆನ್ 3 years ಲೈಫ್ ಬರುತ್ತಂತೆ. ಬಟ್ ವಾರಂಟಿ ಬಂದು ನಿಮ್ಗೆ 1 ವರ್ಷ, ಮೋರ್ ದೆನ್ 3 years ಲೈಫ್ ಬರುತ್ತಂತೆ. ಸೊ ಅದ್ರ ಜೊತೆಗೆ ನಿಮಗೆ ಬ್ಯಾಟ್ರಿ ಕಾಸ್ಟ್ ನಿಮಗೆ ತುಂಬಾನೇ ಕಡಿಮೆ ಇದೆ. ಎಷ್ಟು ಬ್ಯಾಟ್ರಿ ಕಾಸ್ಟ್ ಅಪ್ಪ ಅಂದ್ರೆ ನಿಮಗೆ 12 to 15,000 ರಲ್ಲಿ ಎಲ್ಲಾ ಬ್ಯಾಟ್ರಿಗಳು ಬರುತ್ತಂತೆ. ಅಂದ್ರೆ 12,000 to 13,000 ರೂಪಾಯಿ. ನೀವು ವರ್ತ್ಫುಲ್ ಅಂತ ಅನ್ಸುತ್ತೆ, ಯಾಕಂದ್ರೆ 3 ವರ್ಷ ನೀವು ಒಳ್ಳೆ ಗಾಡಿ ಓಡಿಸಿದ್ರೆ ನಿಮಗೆ ಗಾಡಿ ಪ್ರೈಸೇ ಬಂದ್ಬಿಟ್ಟಿರುತ್ತೆ. ಅಂದ್ರೆ ಗಾಡಿ ನೀವೇನ್ ಬ್ಯಾಟ್ರಿ ಕಾಸ್ಟ್ ಚೇಂಜ್ ಮಾಡ್ತಿರೋ ಓವರ್ ಆಲ್ ಗಾಡಿ ಪ್ರೈಸೇ ಬಂದಿರುತ್ತೆ. ಡೈಲಿ ನೀವು ಒಂದು 50 ಕಿಲೋಮೀಟರ್ ಓಡಿಸ್ತೀರಾ ಅಂತ ಅಂದ್ರೂ ನಿಮಗೆ 100 rupees ಪೆಟ್ರೋಲ್ ಬೇಕಾಗುತ್ತೆ. ಸೊ 100 rupees ಪೆಟ್ರೋಲ್ ಅಂದ್ರೆ ಮಂತ್ಲಿ ನಿಮಗೆ 3,000 ರೂಪಾಯಿ ಖರ್ಚಾಗುತ್ತೆ. ಸೊ ಇದೇ 3,000 ರೂಪಾಯಿ ನೀವು ಉಳಿಸಿದ್ರೆ ವರ್ಷಕ್ಕೆ 36,000. ವರ್ಷಕ್ಕೆ 36,000 ಅಂದ್ರೆ ನಿಮಗೆ 2 ವರ್ಷಕ್ಕೆ 72,000 ರೂಪಾಯಿ ಆಗುತ್ತೆ. ನೀವು ಗಾಡಿ ಕೊಟ್ಟಿರೋ 63,000 ರೂಪಾಯಿ ನಿಮಗೆ 2 ವರ್ಷದಲ್ಲಿ ಅಮೌಂಟ್ ಬರುತ್ತೆ. ಇನ್ನೂ 1 ವರ್ಷ ನೀವು ಗಾಡಿನ ಆರಾಮಾಗಿ ಓಡಿಸ್ಕೋಬಹುದು. ಅದ್ರ ಜೊತೆಗೆ ನೀವು ಮತ್ತೆ 3 ವರ್ಷ ಆದ್ಮೇಲೆ ಏನಾದ್ರೂ ಬ್ಯಾಟ್ರಿನ ಚೇಂಜ್ ಮಾಡಿಸ್ಬೇಕು ಅಂತ ನೀವು ಅಂದ್ಕೊಂಡ್ರೆ ತುಂಬಾ ಕಡಿಮೆ ರೇಟಲ್ಲಿ ಚೇಂಜ್ ಆಗುತ್ತೆ. ಅಂದ್ರೆ 12 to 15,000 rupees ಅಲ್ಲಿ ಬ್ಯಾಟ್ರಿ ಚೇಂಜ್ ಆಗುತ್ತಂತೆ. ಸೊ ಹಾಗಾಗಿ ನನಗೇನು ವರ್ತ್ ಅಂತ ಅನ್ಸುತ್ತೆ. ಸೊ ಕಡಿಮೆ ಬಜೆಟ್ ಅಲ್ಲಿ ಯಾರಾದ್ರೂ ಗಾಡಿ ಹುಡುಕ್ತಾ ಇದ್ದವಂತವ್ರಿಗೆ ಇದು ಒಂದು ಸೂಟೇಬಲ್ ಬೈಕ್ ಅಂತ ಅನ್ಸುತ್ತೆ. ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ ಈ ಗಾಡಿಗಳು ಅಂತ ಅನ್ಸಿದ್ರೆ ಅವ್ರಿಗೆಲ್ಲ ಶೇರ್ ಮಾಡಿ. ಅದ್ರ ಜೊತೆಗೆ ಅವ್ರಿಗೆ ಬೇಕು ಅಂದ್ರೆ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈ ಗಾಡಿ ಬಗ್ಗೆ ಡೀಟೇಲ್ಸ್ ತಗೋಬಹುದು.
ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.